ಬಂದ್ಬಿಟ್ಟು ಶುಗರ್ ಫ್ಯಾಕ್ಟ್ರಿ 90s 70ಯಲ್ಲಿ ಆಗಿರೋದು ಇದು ಶುಗರ್ ಫ್ಯಾಕ್ಟ್ರಿ ನಮ್ಮ ದಾವಣಗೆರೆ. ಇದಕ್ಕೆ 800 ವರ್ಷದ ಇತಿಹಾಸ ಐತಂತೆ. ಗುಡ್ಡದ ಮೇಲೆಲ್ಲ ಮನೆ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಎಷ್ಟು ಜನ ಹೋಗ್ತದೆ ನೋಡಿ ಹಳ್ಳಿ ಬಾಯ್ಸ್. ಈ ದಿನಗಳಿಗೆ ಚೆನ್ನಾಗಿದೆ. ಹಾಯ್ ಅಪ್ಪಿ, ಹಾಯ್ ಹೇಳ. ಅಷ್ಟೇ ಕಷ್ಟ ಆದರೂ ಕೆಲಸ ಇಷ್ಟಪಟ್ಟು ಮಾಡಿದ್ರೆ ಯಾವುದು ಕಷ್ಟ ಅಲ್ಲ ಅಂತ ನಾನು ಅನ್ಕೊಂತೀನಿ. ಏನಂತೀರ ಗೈಸ್, ಕಮೆಂಟ್ ಮಾಡಿ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿವಸ ಆಗಿತ್ತು ಲಾಗ್ ಮಾಡಿರಲಿಲ್ಲ. ಸೊ ಹಂಗಾಗಿ ಇಲ್ಲಿ ನಮ್ಮ ದಾವಣಗೆರೆ ಹತ್ರ ಒಂದು 35 ಕಿಲೋಮೀಟರ್ಸ್ ಇದೆ. ಏಷ್ಯಾದಲ್ಲೇ ನಂಬರ್ 2 ಇರೋದು ಕೆರೆ, ಏಷ್ಯಾದಲ್ಲೇ ದೊಡ್ಡ ಕೆರೆ, 2ನೇ ಕೆರೆ ಅದು. ಸೊ ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಸರಿ ಬನ್ನಿ ಹೋಗೋಣ. ಯಾರ್ಯಾರು ಹೋಗ್ತಿದ್ದಾರೆ ಮಾಡ್ತೀನಿ ತೋರಿಸ್ತೀನಿ, ಕೊನೆವರೆಗೂ ವಿಡಿಯೋ ಅದೇ ನೋಡಿ. ಯಾರು ಬರ್ಲಿಲ್ಲ, ಅದಕ್ಕೆ ಸೊ ಒಬ್ಬನೇ ಹೋಗ್ತಾ ಇದ್ದೀನಿ. ಇದು ನಮ್ಮ ದಾವಣಗೆರೆಯ ಸಿರಮನಹಳ್ಳಿ ಬ್ರಿಡ್ಜ್. ಐ ಮೀನ್ ನಮ್ಮ ಮನೆಯಿಂದ ಇಲ್ಲಿ ಹೈವೇ ಹತ್ತೋದಕ್ಕೆ ಅನುಕೂಲ ಆಗುತ್ತೆ. ರೈಟಿಗೆ ಹೋದ್ರೆ ಹುಬ್ಳಿ, ಲೆಫ್ಟಿಗೆ ಹೋದ್ರೆ ಬೆಂಗಳೂರು. ಬನ್ನಿ ಗಾಯ್ಸ್ ಹೋಗೋಣ, ನೋಡೋಣ. ಅದಡಿಗೆ ಹೋಗೋದು. ಅದಡಿ ಅಂದ್ರೆ ನಮ್ಮ ದಾವಣಗೆರೆಯ ಸುತ್ತಮುತ್ತ ಇರೋ ಊರದು, ಹಳ್ಳಿ, ಅದೊಂದು ಅದಡಿ ಗ್ರಾಮ. ಅದ್ರ ಮೇಲೆ ಹೋದ್ರೆ ಹತ್ರ ಆಗುತ್ತೆ ನಮಗೆ. ಈ ಕಡೆಯಿಂದ ಹೋದ್ರೆ ಚನ್ನಗಿರಿ ಮೇಲೆ ಹೋದ್ರೆ ದೂರ ಆಗುತ್ತೆ. ಸೊ ಹಿಂಗಾಗಿ ಹೊರಡ್ತಿದೀವಿ ಸಿರಮನಹಳ್ಳಿ ಒಳಗ ಹಾಸಿ. ಬನ್ನಿ ಗಾಯ್ಸ್, ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಒಬ್ಬನೇ ಹೋಗ್ತಿರೋದು, ಬೇಜಾರಾಗ್ತಿದೆ, ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಇದು 2ನೇ ಟೈಮ್ ಅನ್ಸುತ್ತೆ ನಾನು ಒಬ್ಬನೇ ಹೋಗಿ ಮಾಡ್ತಿರೋ ವಿಡಿಯೋ ಲಾಗು. ತುಂಬಾ ದಿನಗಳಾಗಿತ್ತಲ್ಲ, ಹಂಗಾಗಿ ಹೋಗೋಣ ಅಂತ ಅನ್ನಿಸ್ತು ಇವತ್ತು. ಸೊ ಹೋಗ್ತಾ ಇದ್ದೀನಿ. 5 o'clock ಆಗಿದೆ. ಇನ್ನ 1 hour ಅಲ್ಲಿ ನಾನು ರೀಚ್ ಆಗ್ಬೇಕು. ಎಷ್ಟೊತ್ತಿದ್ರು ಬನ್ನಿ ಗಾಯ್ಸ್. ಗಾಯ್ಸ್ ಪೆಟ್ರೋಲ್ ಅರ್ಧ ಟ್ಯಾಂಕ್ ಇದೆ. ಇದು ಬಂದ್ಬಿಟ್ಟು ಸಿರಮನಹಳ್ಳಿ ಅಂತ, ದಾವಣಗೆರೆಯಿಂದ ಒಂದು 2 ಕಿಲೋಮೀಟರ್ ಇದೆ. ಇಲ್ಲಿ ನಮ್ಮ ಬಿಜೆಪಿ ಶಾಸಕರು ಇದ್ದಾರೆ, ಎಸ್ ಎ ರವೀಂದ್ರನಾಥ್ ಅಂತಂದ್ರೆ, ಇದೇ ಊರವ್ರದ್ದು. ಅಂದ್ರೆ ಒಬ್ನೇ ವಿಡಿಯೋ ಮಾಡ್ಕೊಂತ ಹೋಗೋದು ತುಂಬಾ ಕಷ್ಟ ಇದೆ ಗಾಯ್ಸ್. ಇದು ಲಾಗ್ ಮಾಡೋದು ಬಹಳ ಸುಲಭ ಅನ್ಕೊಂಡಿದ್ದೆ, ಬಹಳ ಕಷ್ಟಕರ ಅನಿಸ್ತಿದೆ. ಈಗ ಒಬ್ನೇ ಹಿಂಗೆಲ್ಲ ಮೊಬೈಲ್ ಎಲ್ಲ ಇಟ್ಕೊಂಡು ಮಾಡ್ಕೊಂತ ಹೋಗೋದು ಇದೆ ಬಹಳ ಒಂಥರ ಸೈಕಡಲ್ಲಿ ಇದೆ. ಅದು ಪರವಾಗಿಲ್ಲ, ಎಷ್ಟೇ ಕಷ್ಟ ಆದ್ರೂ ಕೆಲಸ ಇಷ್ಟಪಟ್ಟು ಮಾಡಿದ್ರೆ ಯಾವ್ದು ಕಷ್ಟ ಅಲ್ಲ ಅಂತ ನಾನು ಅನ್ಕೊಂತೀನಿ. ಏನಂತೀರ ಗೈಸ್, ಕಮೆಂಟ್ ಮಾಡಿ. ದೇವಸ್ಥಾನದಾಗೆಲ್ಲ ಏನೋ ಮೀಟಿಂಗ್ ಮಾಡ್ತಾ ಹೋಗ್ತೀವಿ. ಇದು ಬಂದ್ಬಿಟ್ಟು ಆರನೇಕಲ್ಲು, ದಾವಣಗೆರೆಯಿಂದ ಆಲ್ರೆಡಿ ಆದ್ಮೇಲೆ ಸಿಗುತ್ತೆ ಆರನೇಕಲ್ಲಿದೆ. ಎಷ್ಟು ಊರುಗಳಾಗುತ್ತೆ ಅಂತ ಹೇಳ್ತೀನಿ. ಅಲ್ಲಿ 2 ಊರುಗಳು, ಅದು 2 ಹಳ್ಳಿ ಹೋಗೋದು. ನಾವು ಸೂಳೆಕೆರೆ ಹೋಗೋ ಅಷ್ಟೊತ್ತಿಗೆ ಎಷ್ಟು ಹಳ್ಳಿ ಸಿಕ್ತೋ ಬನ್ನಿ ನೋಡೋಣ ಗಾಯ್ಸ್. ಫಸ್ಟ್ ಸಿಕ್ಕಿದ ಅದಡಿ, ನೆಕ್ಸ್ಟ್ ಇದು ಆರನೇಕಲ್ಲು. ಅಲ್ಲ, ಫಸ್ಟ್ ಸಿಕ್ಕಿದ ಅದಡಿ ಅಲ್ಲ, ಸಿರಮನಹಳ್ಳಿ, ಸಾರಿ. ನೋಡ್ರಿ ಗೈಸ್, ಒಳ್ಳೆ ಬ್ಯೂಟಿಫುಲ್ ಮನೆ ಕಟ್ಸಿದ್ ಆರನೇಕಲ್ಲಾಗಿ. ಒಳ್ಳೆ ಪೀಸ್ ಐತಿ. ಎಷ್ಟು ಜನ ಹೋಗ್ತಿದೆ ನೋಡ್ರಿ ಹಳ್ಳಿ ಬಾಯ್ಸ್. ಈ ದಿನಗಳಿಗೆ ಚೆನ್ನಾಗಿತ್ತು. ಹಾಯ್ ಅಪ್ಪಿ, ಹಾಯ್ ಹೇಳ. ಗಾಯ್ಸ್ ಎಲ್ಲ ಫುಲ್ ಜೋಶ್ ಆಗಿದ್ದಾರೆ. ಹಾಯ್ ಹೇಳಂದ್ರೆ ಪಾಪ ಹಾಯ್ ಹೇಳ್ತಿದಾರೆ. ಹಳ್ಳಿ ಹುಡ್ರಿ ಎಷ್ಟು ಮುದ್ದತೆ ಇದಾರೆ. ಎಂಟ್ರೆನ್ಸ್ ಶಾಲೆ ವಿನಾಯಕ, ನನ್ನ ಹೆಸರು ನೋಡಿ. ಅದಡಿ ಪೊಲೀಸ್ ಸ್ಟೇಷನ್, ಯಾರಿಗಾರ ಗೊತ್ತಿಲ್ಲ ಅಂತ ನೋಡ್ಕೊಳ್ಳಿ. ಇದೇ ಎಂಟ್ರೆನ್ಸ್ ಅದಡಿ. ಸಿರಮನಹಳ್ಳಿ ಆಯ್ತು, ಆರನೇಕಲ್ಲು ಆಯ್ತು, ಅದಡಿ. ಅಡಿಕೆ ಗಿಡಕ್ಕೆಲ್ಲ ಜೋರ ಐತಿ. ದೇವಸ್ಥಾನ, ಕನಕ ವೃತ್ತ, ಅದಡಿ. ಅದಡಿ ಇದು ಒಳಗಡೆ. ಅದೇ ಎಂಟ್ರೆನ್ಸ್ ನಾನು ಆಗ್ಲೇ ತೋರಿಸಿದ್ದು. ಇದು ಒಳಗಡೆ ನಮ್ ಕಿರಣ್ ಅಂತಿದ್ದಾನೆ, ಇಲ್ಲೇ ಅವ್ರ ಮನೆಯಿಂದ ಇಲ್ಲೇ ಅದು ಒಳಗಡೆ. ಇಲ್ಲ ಅದಡಿ ಫೇಮಸ್ ದೇವಸ್ಥಾನ ಇದೆ, ಆಂಜನೇಯ ದೇವಸ್ಥಾನ. ಬನ್ನಿ ತೋರಿಸ್ತೀನಿ ಲೆಫ್ಟ್ ಸೈಡ್ಗೆ. ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಆಂಬುಲೆನ್ಸ್ ಬಂದಿದೆ ಪಾಪ, ಯಾವ್ದು ಎಮರ್ಜೆನ್ಸಿ ಇದು. ಹೋಗಂಗಿಲ್ಲ ಗಿಡಂಗಿಲ್ಲ, ಬಹಳ ಸೌಂಡ್ ಆಗ್ತಿದೆ. ಹೋಗ್ಬಿಡ್ಲಿ ತಡ್ರಿ ಅದು.
ಪಾಪ ಯಾರಿಗೆ ಎಮರ್ಜೆನ್ಸಿ ಐತೋ ಸುರಕ್ಷಿತವಾಗಿ ಮನೆಗೆ ತಲುಪಲಿ, ಹಾಸ್ಪಿಟ್ಲಿಂದ ಒಳ್ಳೇದಾಗ್ಲಿ, ಯಾರಿಗೆ ಏನ್ ಆಗಬಾರ್ದು. ಈಗ ನೀವು ಮುಂದಿನ ಭಾಗದಲ್ಲಿ ನೋಡ್ತಾ ಇರೋದು ಹದಡಿ ಕೆರೆ. ನೋಡಿ ಗೈಸ್, ಎಡಗಡೆ ಇರೋದಿದೆ ಹದಡಿ ಕೆರೆ. ಈಗ ಕಾಣ್ತಿಲ್ಲ ನಿಮಗೆ, ಇದು ತುಂಬ್ಕೊಂಡ್ಬಿಟ್ಟಿದೆ ಗ್ರಾಸ್. ನೋಡಿ ನೋಡಿ ಅಲ್ಲಿದೆ ನೋಡಿ ಕೆರೆ. ಇದೇನು ಹದಡಿ ಕೆರೆ. ಇಳಿದು ತೋರ್ಸೋಣ ಅನ್ಕೊಂಡೆ ಹದಡಿ ಕೆರೆನ, ಒಂದ್ಸರಿ ಇಳಿದು ತೋರ್ಸೋಣ ಅಂತಂದು. ನೋಡಿ ಹೀಗಿದೆ ಹದಡಿ ಕೆರೆ. ಅಂದ್ರೂ ವಿಡಿಯೋ ಮಾಡಿದ್ರೆ ಒಬ್ಬೊಬ್ನೇ ಹೋಗೋದ್ರಾಗ ಏನೋ ಒಂಥರ ಸಂತೋಷ ಇದೆ ಗೈಸ್, ಮಸ್ತಿದೆ. ಬನ್ನಿ ಹೊರಡೋಣ ಈಗ. ಶುಗರ್ ಫ್ಯಾಕ್ಟ್ರಿ 70s ಆಗಿರೋದು ಇದು ಶುಗರ್ ಫ್ಯಾಕ್ಟ್ರಿ. ನಮ್ ದಾವಣಗೆರೆ ಹತ್ರನೇ ಇದೆ. ಒಳ್ಳೆ ಕಾರ್ಖಾನೆ ಮಾಡ್ಕೊಟ್ಟಿದ್ದಾರೆ ನಮ್ ಶಾಸಕರು. ನೋಡಿ ಗೈಸ್, ಇದೆ ಫ್ಯಾಕ್ಟ್ರಿ. ಒಳಗೆಲ್ಲ ಕಪ್ಪಿದ್ವು ಈ ಗೇಟ್ ಅಲ್ಲಿ. ಬ್ರಾಂಚ್ ಹೋಯ್ತಾ ಬ್ಯಾಂಕ್, ಕ್ರೇಜಿ. ಇಲ್ಲೆಲ್ಲ ಹೋಗ್ತಿದ ನೋಡಿ, ಮುಂದೆ ಬರ್ತಿದ್ದಲ್ಲ ಕಬ್ಬಿನ ಲೋಡ್, ಎಲ್ಲ ಫ್ಯಾಕ್ಟ್ರಿಗೆ ಹೋಗ್ತಿರೋದು. ಪ್ರಕಾರ ಇವಾಗ ನಾವು ಬಂದಿರೋದು ಕಾರಿಗ್ನೂರು ಅಟ್ ರೋಡ್ಗು. ಮುಂದೆ ಹೋಗಿ ಆ ಬಾರಿಂದ ಮುಂದೆ ಹೋದ್ರೆ ರೈಟ್ ಟರ್ನ್ ಅದೇ ಕಾರಿಗ್ನೂರ್ ಇಲ್ಲಿದೆ ನೋಡಿ, 3 ಕಿಲೋಮೀಟರ್ಸ್ ಅಷ್ಟೇ. ಇದು ಅಟ್ ರೋಡ್ ಅಂತ. ನೋಡಿ ಗಾಯ್ಸ್ ಹೇಗಿದೆ ಸುತ್ತಮುತ್ತ, ನಮ್ ದಾವಣಗೆರೆ ಸುತ್ತಮುತ್ತ ಹಳ್ಳಿ ಎಲ್ಲ ಇದೆ ಅಟ್ ರೋಡ್ಗು, ಕಾರಿಗ್ನೂರ್. ATM ಗಿಟಮ್ ಎಲ್ಲ ಐತಿ ನಮ್ ದಾವಣಗೆರೆ. ಇಲ್ಲ ಇದು ಇಂಡಿಯನ್ ನಂಬರ್ 1 ATM ಅಂತ. ಇಲ್ಲೆಲ್ಲ ಚನ್ನಗಿರಿ ಹತ್ರ ಅಲ್ವಾ, ಹಂಗಾಗಿ ಅಡಿಕೆ ಬಾಳ ಇಲ್ಲಿಲ್ಲ ಗಾಯ್ಸ್. ನೋಡಿ ಅಡಿಕೆ, ಇದೆಲ್ಲ ಅಡಿಕೆ ನಾಡಿಗೆ ಹೋಗ್ತೈತಿ ಚನ್ನಗಿರಿ. ಬಂದ್ಬಿಡಪ್ಪ, ಮೇಲೆ ಹೊಡೆದ್ಬಿಡು. ಬ್ಯೂಟಿಫುಲ್ ಸ್ಕೂಲ್ ಇದೆ ನೋಡಿ. ಇಲ್ಲಿಗೆ ದಾವಣಗೆರೆ ಮುಕ್ತಾಯ ಆಯ್ತು, ಇಲ್ಲಿಂದ ಚನ್ನಗಿರಿ ಪ್ರಾರಂಭ. ಇಲ್ಲಿಂದ ಏನೊಂದು 15 ಕಿಲೋಮೀಟರ್. ಇವನ್ ಓಬಿನಿ ಅಣ್ಣ ನನಗೆ ಓವರ್ಟೇಕ್ ಮಾಡ್ತಿದ್ದಾನಲ್ಲ. ಧರ್ಮ ಯಮ ಧರ್ಮ ನೋಡ್ರಿ ಅನ್ಸುತ್ತೆ. ಇವತ್ತೆಲ್ಲ ರೇಷನ್ ನಡೀತಿದೆ ನೋಡ್ರಿ, ಎಲ್ಲ ಸಂತೆ, ಫುಲ್ ಸಂತೆ. ನಮ್ ಸಿಟಿ ಒಳಗೆಲ್ಲ ಈ ತರ ಇರಲ್ಲ, ಹಳ್ಳಿ ಒಳಗ ಅಷ್ಟೇ ಇಂತರ ಸಂತೆ. ನೋಡಿ ಗೈಸ್, ಎಲ್ಲ ಜನ ಇಲ್ಲೇ ಇದಾರೆ ಇವತ್ತು, ಸುತ್ತಮುತ್ತ ಇರೋರೆಲ್ಲ. ಸಂಡೆ ಬಜಾರ್ ಬೆಂಗಳೂರಲ್ಲಿ ಹೆಂಗೋ ಹಂಗೆ ನಮ್ದು ಇಲ್ಲಿ ಸಂತೆ ಬಜಾರ್. ಪ್ರಾಥಮಿಕ ಆರೋಗ್ಯ ಕೇಂದ್ರ ತ್ಯಾವಣಿಗೆ. ಫುಲ್ ಜನ ಎಲ್ಲ ಇವತ್ತೆಲ್ಲ ಜಾಲಿ ಜಾಲಿ ಅಂತಿದ್ದಾರೆ. ಸಂಡೆ ಧರ್ಮ ಸಿಗ್ತಿದಾವೆ, ಅದ್ರ ಜೊತೆ ಒಂದೇ ಒಂದು ನಂದೀಶ ಇದ್ದಾನೆ. ಏ ಧರ್ಮ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಅಂತಿದಾವೆ ಇವೆ. ಮುಂದೆ ನೋಡಿದ್ರೆ ಅದೇ ಹೊಂಟಿದಾವೆ, ಕರ್ಕೊಂಡು ಹೊಂಟಿದ್ದಾರೆ ನೋಡಿ ಯಮಧರ್ಮನ್ನ. ಸರಿ ಇಲ್ಲ ಗಾಯ್ಸ್, ಇದೈತೆ ಒಂದ್ 7 ಕಿಲೋಮೀಟರ್ಸ್ ಇದೆ. ಡೈರೆಕ್ಟ್ ಆಗಿ ಹೋಗಿ ಕೆರೆನೆ ನಿಮಗೆ ತೋರಿಸ್ತೀನಿ ಗಾಯ್ಸ್. ಇಲ್ಲಿಂದ 1 ಕಿಲೋಮೀಟರ್ ಇದೆ ಅಷ್ಟೇ. ಇದೆ ನೋಡಿ ಎಂಟ್ರೆನ್ಸ್. ಯಾವ್ದೋ ಟೂರ್ನಮೆಂಟ್ ನಡ್ತೈತೆ ಗೈಸ್. ಇಲ್ಲ ಹೇಳಿದ್ನಲ್ಲ, ಇಲ್ಲಿಂದ ಚನ್ನಗಿರಿ ಒಂದು 23 ಕಿಲೋಮೀಟರ್ ಅನ್ಸುತ್ತೆ ಅಷ್ಟೇ. ಕರೆಕ್ಟ್ ಸನ್ಸೆಟ್ ಟೈಮಿಗೆ ಬಂದಿದೀವಿ ಗೈಸ್. ಫೈನಲಿ ಬಂದ್ವಿ. ಇಲ್ಲಿ ಯಾವ್ದೋ ಹೌಸಿಂಗ್ ಚೇಂಬರ್ ಅಂತೆ, ಇಲ್ಲಿಂದ ಕಾಣುತ್ತೆ ಕೆರೆ. ಬನ್ನಿ ತೋರಿಸ್ತೀನಿ ಕೆರೆ. ನೋಡ್ಬೋದಲ್ಲ ಅಲ್ಲೋಗಿ. ನೋಡಿ
ಎಷ್ಟು ದೊಡ್ಡದಿದೆ ಕೆರೆ. ಕ್ರೇಜಿ. ಎಷ್ಟು ದೂರ ಇದೆ ಗೊತ್ತಾ, ನೀರ್ ಎಷ್ಟು ದೂರ ಇದೆ ಅಂತ ಹೇಳಕ್ಕೆ ಆಗಲ್ಲ. ಏಷ್ಯಾದಲ್ಲೇ ನಂಬರ್ ಸೆಕೆಂಡ್ ಅಂತಂದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ತರ ಇರ್ಬೋದು ಅಂತಂದು. ಇದನ್ನ ತೋರ್ಸ್ಲಿಕ್ಕೆ ಒಬ್ನೇ ಬಂದು ಸಾಹಸ ಮಾಡ್ದಂಗ ಆಯ್ತು ಗಾಯ್ಸ್. ಒಳ್ಳೆ ಕ್ರೇಜಿ ಎಕ್ಸ್ಪೀರಿಯನ್ಸ್. ಒಬ್ನೇ ಬಂದ್ ಮಾಡೋದ್ರಲ್ಲಿ ಒಳ್ಳೆ ಮಜಾ ಆಯ್ತು. ಅಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಬಂದ್ ಮಾಡಿರ್ತೀನಿ. ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಅವತ್ತಿಂದ ಹೇಳ್ತಿದ್ದೀನಿ, ನೀವು ಕೊಡೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಒಳ್ಳೆ ಮೋಟಿವೇಶನ್ ಸಿಗುತ್ತೆ ನಂಗೆ. ಒಬ್ನೇ ಎಲ್ಲ ಬರ್ಲಿಕ್ಕೆ ಇನ್ನೂ ಸ್ವಲ್ಪ ಮೋಟಿವೇಟ್ ಆಗುತ್ತೆ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಕೊಟ್ರೆ. ನೋಡಿ ಗೈಸ್ ಮಾಡಿ. ಎಷ್ಟೋ ಒಂದು 8 years ಆದ್ಮೇಲೆ ಬಂದಿದ್ದೀನಿ. 10th ಅಲ್ಲಿ ನಾನು ಬಂದಿದ್ದು ಲಾಸ್ಟ್. 8 years ಆದ್ಮೇಲೆ ಬಂದಿದ್ದೀನಿ. ಎಲ್ಲ ಫುಲ್ ಚೇಂಜ್ ಆಗಿದೆ ನೋಡಿ. ಗುಡ್ಡದ ಮೇಲೆಲ್ಲ ಮನೆ ಮಾಡ್ಕೊಂಡಿದ್ದಾರೆ. ಎಂತ ಕಡೆ ನಿರ್ಮಾಣ ಆಗಿದೆ ಇದೆ. ಏಷ್ಯಾದಲ್ಲೇ ನಂಬರ್ ಸೆಕೆಂಡ್. ಇದಕ್ಕೆ 800 ವರ್ಷದ ಇತಿಹಾಸ ಐತಂತೆ. ಇಲ್ಲಿದೆ ನೋಡಿ ಮಂಟಪ. ಈ ತರ ಇದೆ ನೋಡಿ ಗಾಯ್ಸ್. ಎಂತ ನೋಡಿ ಗಾಯ್ಸ್ ಕಣ್ಣು ಅಂತೆ. ಆ ಕಾರ್ ನಂಬರ್ ಕ್ರೇಜ್ ಇತ್ತು 900 ಬ್ಯೂಟಿಫುಲ್ ಇದೆ ಮಾತ್ರ. ಬನ್ನಿ, ಯಾರು ನೋಡಿಲ್ಲ ಸೂಳೆಕೆರೆ, ಬನ್ನಿ ಬನ್ನಿ. ಅಣ್ಣ ಕ್ಯಾಚಿಂಗ್ ಫಿಶ್. ಆಗ್ಲೇ ಎಷ್ಟು ದೂರ ಕಾಣ್ತಾ ಇಲ್ಲ. ಬ್ರಿಡ್ಜ್ ಹತ್ರನೇ ಬಂದಿ ನೋಡ್ರಿ. ಇಲ್ಲಿಂದ ಹತ್ತಬೇಕು. ಇಲ್ಲಿ ಮೇಲ್ಗಡೆ ಹತ್ತಿ ಅಡ್ವೆಂಚರಸ್ ಎಲ್ಲ ಮಾಡ್ಬೇಕು. ಮಾಡ್ತೀನಿ ನೋಡಿ. ಹೋಗೋದ್ ದಾರಿ ಮೆಟ್ಲು ಹತ್ತುತ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಮೇಲೋಗಿ ಹೇಗ್ ಕಾಣುತ್ತೆ ಅಂತ. ಅವರ ನೋಡಿ ಯಾವ ತರ ಕಾಣ್ತಿದೆ ಇಲ್ಲಿಂದಾನೆ. ವಾವ್ ಗೈಸ್, ಒಳ್ಳೆ ಅಡ್ವೆಂಚರ್ ನೋಡ್ರಿ. ನೀರ್ ಬಂದಾಗ ಇಲ್ಲೆಲ್ಲ ತುಂಬಾ ಇಲ್ಲಿ ತನಕ ಇರುತ್ತೆ ನೀರು. ಇಲ್ಲಿ ತನಕ ತುಂಬುತ್ತೆ ಇದು ಕಟ್ಟೆ ತನಕನ. ಬಟ್ ನೀರಿಲ್ಲ ಅಷ್ಟೇ ನೋಡಿ ಗೈಸ್. ಒಳ್ಳೆ ಕ್ರೇಜ್ ಇದೆ ಸೂಳೆಕೆರೆ. ನಮ್ ದಾವಣಗೆರೆ ಸುತ್ತಮುತ್ತ ಇದೆ. ಒಳ್ಳೆ ಮಸ್ತ್ ನೋಡಿ. ಎಲ್ಲ ಅಡಿಕೆ, ಎಲ್ಲ ಅಡಿಕೆ ಫುಲ್ ನೋಡಿ. ಫುಲ್ ಅಡಿಕೆ. ಏಷ್ಯಾದಲ್ಲೇ ನಂಬರ್ ಸೆಕೆಂಡ್ ಅಂತೆ. ಏನ್ ಸುಮ್ನೆ? ಅಡಿಕೆ ಮಾತ್ರ ತುಂಬಾ. ನೀರಿಲ್ಲ ಗೈಸ್. ನೀರಿದ್ದಿದ್ರೆ ಇನ್ನೂ ಬಹಳ ಚೆನ್ನಾಗಿರೋದು. ನೀರಿಲ್ಲ ನೋಡಿ. ಗುಡ್ಡ ಇಷ್ಟೇ ಗೈಸ್ ಇರೋ ಸೂಳೆಕೆರೆ. ಸ್ವಲ್ಪ ನಂಗೆ ಸಪೋರ್ಟ್ ಮಾಡಿ ಗೈಸ್. ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಗೈಸ್ ಇಷ್ಟೆಲ್ಲ ಕಷ್ಟಪಟ್ಟು ಅಲ್ಲಿಂದ ದಾವಣಗೆರೆಯಿಂದ ಇಲ್ಲಿ ತನಕ ಬಂದಿದ್ದೀನಿ ನಿಮ್ಗೆ ತೋರಿಸ್ಲಿಕ್ಕೆ. ಸೊ ದಯವಿಟ್ಟು ಶೇರು, ಸಬ್ಸ್ಕ್ರೈಬ್, ಲೈಕು ಮಾಡಿ. ಇನ್ನೂ ಒಳ್ಳೆ ನನಗೆ ಮೋಟಿವೇಶನ್ ಮಾಡಿ. ಇವತ್ತು ನನ್ನ ಫ್ರೆಂಡ್ಸ್ ಬರ್ತಾರೆ ಅಂತ ಅನ್ಕೊಂಡೆ, ಅವ್ರು ಬರ್ಲಿಲ್ಲ. ಯಾಕೋ ಎಲ್ಲ ಹೊರಗಡೆ ಹೋಗ್ಬೇಕಿತ್ತಂತೆ ಪೇರೆಂಟ್ಸ್ ಜೊತೆಗೆ. ಸೊ ಒಬ್ಬನೇ ಬಂದೆ. ನಾನು ಫಸ್ಟಿಗೆ ಒಬ್ಬನೇ ಹೋಗ್ಬೇಕಂತ ಡಿಸೈಡ್ ಆಗಿರ್ಲಿಲ್ಲ. ಫ್ರೆಂಡ್ ಜೊತೆ ಹೋಗ್ಬೇಕಂತ ಡಿಸೈಡ್ ಆಗಿದ್ದೆ. ಬಟ್ ಅವ್ರು ಬಂದಾದ್ಮೇಲೆ ಸಡನ್ ಶಾಕ್ ಕೊಟ್ಟಿದ್ದು ನೋಡಿ. ನಾನು ಒಬ್ಬನೇ ಬಂದೆ ಅಷ್ಟೇ. ನಾನು ಕಮಿಟ್ ಆದ್ಮೇಲೆ ನಾನು ಒಬ್ಬನೇ ಮಾಡ್ಬೇಕು ಅನಿಸ್ತು. ಸೊ ಒಬ್ಬನೇ ಬಂದೆ ಅಷ್ಟೇ ನೋಡಿ ಗೈಸ್. ಇಷ್ಟೆಲ್ಲ ಅಡ್ವೆಂಚರಸ್ ಮಾಡ್ತೀನಿ.
ಮೊನ್ನೆ ಕೊಂಡಜ್ಜಿ ಲೇಕು ತೋರಿಸಿದ್ದೀನಿ, ಅದನ್ನ ನೀಟಾಗಿ ನೋಡೇ ಇಲ್ಲ, ಅದಾಗೆಲ್ಲ ಹಿಡನ್ ಪ್ಲೇಸ್ ಎಲ್ಲ ತೋರಿಸಿದ್ದೀನಿ. ಸ್ವಲ್ಪ ನೋಡಿ, ಬರೀ ಅವ್ರು ಇವ್ರದ್ದು ನೋಡ್ಬೇಡ್ರಿ, ನಮ್ನು ಸ್ವಲ್ಪ ನೋಡಿ ಗೈಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಗೈಸ್, ಇಷ್ಟು ತೋರ್ಸ್ಬೇಕಂತ ಅನ್ಕೊಂಡಿದ್ದೆ. ಎಷ್ಟಾಗುತ್ತೆ ಅಷ್ಟು ತೋರಿಸಿದ್ದೀನಿ. ನೋಡಿ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿ. ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೀವೇನು ಕಳ್ಕೊಳಲ್ಲ, ನನಗೊಂದು ಮೋಟಿವೇಶನ್ ಸಿಗುತ್ತೆ. ಸೊ ಹಂಗಾಗಿ ದಯವಿಟ್ಟು ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಓಕೆ ಗೈಸ್, ಬಾಯ್.